ಸರ್ ಅದು ಗಾರ್ಮೆಂಟ್ಸ್ ಇಂದ ಲೋಡ್ ಬಂದೈತ್ರಿ, ಅದನ್ನೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿಸೋದಿತ್ರಿ. ಹೌದಾ. ಸರ್ತಿಗೊಮ್ಮೆ ನಾನು ಮಾಡ್ತಿದ್ದೆ ರೀ ಸರ, ಈ ಸಲ ನಾನು ಮಾಡ್ತೀನಿ ತಗೋರಿ. ಯಾರ್ಯಾರು ಬುಕ್ ಮಾಡ್ಯಾರಲ್ರಿ ಅವ್ರೆಲ್ಲರಿಗೂ ಹೋಲ್ಸೇಲ್ ಹಂಗೆ ನಾನು ಪಾರ್ಸಲ್ ಮಾಡ್ತೀನಿ ರೀ. ಮಾಡ್ತೀಯಾ? ಅವಿನಾಶ್ಗೂ ಕರ್ಕೊ. ಅವಿನಾಶ ಸರ ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ರಿ, ಹೊಸ್ದಾಗಿ ಬಂದನವ, ಅವನಿನ್ನ ಕಲಿಯಾಕ ಭಾಳ ದಿನ ಆಕೈತಿ. ನಾನು ಮತ್ತು ನಮ್ಮ ಹುಡುಗ ಅದಾನಲ್ರಿ ಅವ ಸೇರಿ ಮಾಡ್ತೀವಿ ತಗೋರಿ. ಇಲ್ಲ ಅವಿನಾಶ್ಗನ ಕರ್ಕೊ, ಅವನು ಹೊಸದಾಗಿ ಬಂದಿರ್ಬೋದು, ಆದ್ರೆ ಒಂದು ಬುದ್ಧಿವಂತಿಕೆ ನಂಗೆ ಭಾಳ ಇಡ್ಸೈತಿ. ಭಾರಿ ಜಾಣತನದಿಂದ ಕೆಲಸ ಮಾಡ್ತಾನೆ, ಆಗ್ಲಾರದ್ದು ಕೆಲಸ ಎಲ್ಲ ಮಾಡಿ ತೋರ್ಸಾನವ ಇಲ್ಲಿ. ಅವು ಯಾವ ಅರಿಬಿ ಅದು ಲಾಸ್ಟ್ ಒಂದು ಇದಿತ್ತಲ್ಲ 3-4 ಡಬ್ಬಿ ಇವು ಸೇಲ್ ಆಗಂಗಿಲ್ಲ ಅಂತ ಹಂಗ ಸೈಡ್ಗೆ ಇದ್ದಿದ್ದಿಲ್ಲ, ಅವು ವೇಸ್ಟ್ ಅರ್ಬಿ ಅಂತ, ಆ ಎಲ್ಲ ಬಾಕ್ಸ್ನು ಖಾಲಿ ಮಾಡ್ಸ್ಯಾನವ ಅವಿನಾಶ. ಅವ್ನು ಜಾಣತನ ನಂಗೆ ಭಾಳ ಇಷ್ಟ ಆಗೈತಿ. ಅವನಿಗೆ ಈ ಕೆಲಸದಾಗ ಹಾಕು, ಇನ್ನೂ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗ್ತದೆ ನಮ್ದು. ಈಗ ಇವ್ನಿಗೆ ಕರ್ಕೊಂಡ್ಬಿಟ್ರೆ ನಾ ತಗೊಳ್ಳೋ ಕಮಿಷನಿಗೆ ಕತ್ರಿ ಬಿದ್ದು ಬಿಡ್ತತಿ. ಏನು ಮಾಡ್ಬೇಕು ಸರ್? ಆ ತಗೋರಿ. ಅವಿನಾಶ್ ಬಾಯಿ ಹೇಳ್ರಿ ಸರ. ಏನಿಲ್ಲ, ಗಾರ್ಮೆಂಟ್ಸ್ ಇಂದ ಲೋಡ್ ಬಂದತಿ, ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಿತ್ತು. ಇವರು ನನ್ನ ಮ್ಯಾನೇಜರ್ ಗಾರ್ಮೆಂಟ್ಸ್ ಒಳಗ, ಇವನು ಹಿಂದೆ ನೀನು ಹೋಗು. ಏನು? ಹ್ಞೂ ರೀ ಸರ, ಆತ್ರಿ ಹೋಗಿ ಬರ್ತೀನಿ. ಆದ್ರೆ 2 ನಿಮಿಷ ತಡ್ರಿ ಸರ, ಗಿರಾಕಿ ಕುಂತಾರ, ಅದಕ್ಕೆ ಬಿಟ್ಟು ಹೋದ್ರೆ ಅವ್ರ ಮನ್ಸಿಗೆ ಬ್ಯಾಸರ ಆಕೈತಿ. ಜಾಸ್ತಿ ಅರ್ಬಿನ ತಗೊಂಡಾರಿ ಅವ್ರು ಹೋಲ್ಸೇಲ್ ಹಂಗ, ಅವ್ರದ್ದು ಬಿಲ್ ಮಾಡಿ ಕೊಟ್ಟು ಬರ್ತೀನಿ ರೀ. ಆತದ್ರಪ್ಪ, ಹಂಗ ಮಾಡ. ನೀನು ಲೋಡ್ ತುಂಬಿಸ್ ಹೋಗ ಸತೀಶ. ಹ್ಞೂ ರೀ ಸರ. ಅಯ್ಯೋ ಇವ್ರಿಗೆ ಹೋಗಿಬಿಟ್ಟ. ಅಲ್ಲ ನೆನ್ನೆ ಮೊನ್ನೆ ಬಂದ ನೀವ, ಬಂದು ಈಗ ಒಂದು 20-25 ದಿನ ಆಗೈತಿ. ಎಷ್ಟು ಹವಳಿ ಎದ್ಸ ನೀವ ಈ ಹೋಲ್ಸೇಲ್ ಅಂಗಡಿಯಾಗ. ಬಂದವರೆಲ್ಲ ಅವಿನಾಶನ ಕೇಳ್ತಾರ. ಹೆಂಗಾರ ಮಾಡಿ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಇವ್ನಿಗ. ಇಲ್ಲಾಂದ್ರೆ ನಮ್ಮ ಕಮಿಷನಿಗೆ ಬ್ರೇಕ್ ಬೀಳ್ತತಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ. ಪ್ಲೀಸ್ ನಿಮ್ಮ ಅನಿಸಿಕೆನ ತಿಳಿಸಿ. ಪ್ಲೀಸ್ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ಪ್ಲೀಸ್ ಹೈ ಪಾಯಿಂಟ್ಸ್ ಕೊಡಿ. ಏನವ ಸಸಿ, ಯಾಕವಾ ಮುಖ ಅನ್ನೋದು ಹಂಗ್ ಮಾಡಿಲ್ಲ? ಏನಿಲ್ರಿ ಅತ್ತಿಯರ. ಏನಿಲ್ಲ ಅಂತೀಯಲ್ಲ ಯವ್ವ, ನಂಗೂ ಎಲ್ಲ ಗೊತ್ತೈತಿ ಯಾಕೆ ಸಿಟ್ಟು ಬಂದತಿ ಅಂತ. ಆ ವಿನಾಶ ಮಾಡಿದ ಕೆಲ್ಸಕ್ಕೆ ನಿಂಗೆ ಸಿಟ್ಟು ಬಂದಿದ್ದು ನಂಗೆ ಗೊತ್ತೈತಿ. ಸುಮ್ಕಿರ್ ನೀನ್. ಅದು ಅವನ್ ಸಿಟ್ಟು ತಂದು ನಿನ್ನ ಅಪ್ಪ ಅಮ್ಮನ ಮೇಲೆ ಹಾಕಿದ್ರ ಅವ್ರಿಗೆ ಬ್ಯಾಸರ ಆಗಂಗಿಲ್ಲನು? ಮಗಳ ಮನೆಗೆ ಬಂದಾಗ ಮಗಳು ಖುಷಿಯಾಗಿರ್ಬೇಕು ಅಂತ ಅವ್ರು ಬಯಸ್ತಾರ. ನಾ ಹೇಳುದಾದ್ರ ನಕ್ಕೊಂತಿರ್ವ ಆ ಸಸಿ. ಮೂರಿ ಅತ್ತಿಯರ ನೀವು ಮಾತಾಡ್ತೀರಿ, ನಾನು 2 ನಿಮಿಷ ಬರ್ತೀನಿ. ಹಿಂಗ ಓಟು ಪುಸ್ಲಾಯಿಸಿ ಇನ್ನು ಈಕಿ ಕೈಯಿಂದ ಏನೇನಾರು ತರಿಸ್ಕೋಬೇಕು. ಆಲಕಟ್ಟು ಬಡಿ ಅವಿನಾಶ್ಗ ಬುದ್ಧಿಲ್ಲ ಬುಕಾಲಿಲ್ಲ. ಅವ್ರಾಗೆ ತಂದು ಕೊಟ್ಟರೆ ಬ್ಯಾಡ ಅಂತಾನ. ಯವ್ವ ಅದು ಅತ್ತಿ ಮತ್ತು ಮಾವ ಇಬ್ರು ನಿಮ್ಮನ್ನ ಭೇಟಿ ಆಗಕ್ಕಂತ ಊರಿಗೆ ಹೋದ್ರ ಅವ್ರು. ಹೌದಾ? ಅಲ್ಲವ ಮಗಳ, ಅಲ್ಲ ಮತ್ತ ನನಗ ಫೋನ್ ಮಾಡಿ ಹೇಳ್ಬೇಕಿಲ್ಲ? ಯವ್ವ ನಂದದು ಫೋನ ಸಿಗ್ವಲ್ತು ಬೇ. ಫೋನ್ ಸಿಗ್ವಲ್ದು? ಎಷ್ಟು 1.5 ಲಕ್ಷ ರೂಪಾಯಿ ಫೋನ್ ಅದು? ಹ್ಞೂನವ, ಎಲ್ಲಿಟ್ಟಿನ ಏನ ನೆನಪ ಆಗ್ವಲ್ತು. ಹಿಂಗಾದ್ರೆ ಹೆಂಗವ ಯವ್ವ? ಒಟ್ಟು ಹುಷಾರಾಗಿ ಇಟ್ಕೋಬೇಕು ಸಾಮಾನು, ತುಟ್ಟಿ ಸಾಮಾನು ಅವೆಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ್ರಿ, ಮನ್ಯಾಗ ಇರ್ತತಿ, ಎಲ್ಲೂ ಹೋಗಿರಂಗಿಲ್ರಿ. ಆಕೀಗ ಹುಡ್ಕಕ್ ಬಂದಿಲ್ಲ, ನಾನು ಅದಿನಲ್ರಿ, ನಾ ಇವತ್ತ ಹುಡ್ಕೊಟ್ ಬಿಡ್ತೇನೆ. ಈಗ ಹುಡ್ಕೇ ಬಿಡ್ತೇನೆ ನಾನು. ಆತ್ ತಗೋರಿ, ನಾವಿನ್ ಬರ್ತೀವಿ ತಗೋರಿ. ಅಯ್ಯೋ ಬೀಗ್ರ, ಅಲ್ಲ ಇಲ್ಲಿ ಮಠ ಬಂದು ಮೊನ್ನೆ ಬರೀ ಚಾ ಅವಲಕ್ಕಿ ಎಷ್ಟು ತಗೊಂಡು ಹೋದ್ರಿ. ಇವತ್ತು ಊಟ ಮಾಡ್ಕೊಂಡು ಹೋಗ್ರಿ. ಚಲೋತ್ನಾಗಿ ಕೋಳಿ ತರ್ತಾರ, ಊಟ ಮಾಡ್ಕೊಂಡು ಹೋಗ್ರಿ. ಇಲ್ಲಿಲ್ರಿ, ನಾವು ಚಿಕನ್ ತಿನ್ನಂಗಿಲ್ಲ. ನಮ್ಮ ಮನೆಯವ್ರಿಗೆ ಅಸ್ಮಾ ಆಯ್ತಲ್ರಿ, ಚಿಕನ್ ಅದು ಇದು ಮುಟ್ಟಂಗಿಲ್ಲ. ಅವರು ತಿನ್ನಂಗಿಲ್ಲ ಅಂತ ನಾನು ಬಿಟ್ಬಿಟ್ಟೇನೆ. ಆತ್ ತಗೋರಿ, ಇನ್ನೊಮ್ಮೆ ಬಂದ ಬರ್ತೀವಿ ನಾವು. ಏನ್ರಿ ಅದ್ರಾಗ ನಮ್ಮ ನಾದ್ನಿ ಹೋಗ್ಯಾಳ ಅಂತ ಕಡೆ, ಮತ್ತೆ ನಾವಿಲ್ಲಾಂದ್ರೆ ಪಾಪ ಬ್ಯಾಸರ ಆಕೈತಿ ಆಕಿಗೂ. ನಾವು ಬರ್ತೀವಿ ತಗೋರಿ. ನೋಡ್ರಿ, ನೀವು ಇಷ್ಟೇ ಹೇಳಿಂದೆ ನಾ ಹೆಂಗೆ ಬಲವಂತ ಮಾಡಲಿ? ಒಂದು ವಾಟಿ ಹಾಲನ್ನ ಕುಡಿರಲ್ಲ, ಅದು ನಾನು ಕುಡಿತೀನಿ ರೀ, ಇವ್ರು ಕುಡಿಯಂಗಿಲ್ಲ. ಕೊಡ್ರಿ. ಸುಚಿತ್ರ, ನಾ ತರ್ತೀನವ. ನಾನು ಹಾಲು ಬಿಸಿ ಮಾಡಿ ಸಕ್ಕರೆ ಹಾಕಿನ ತಗೊಂಡ್ಬರ್ತಾನೆ, ನೀವು ಮಾತಾಡ್ತೀರಿ. ಅಲ್ಲ ಅಳಿಯಂದ್ರೆ ಎಲ್ಲಿ ಹೋದ್ರು? ಯವ್ವ ಅವಿನಾಶ್ಗೆ ಅರ್ಜೆಂಟ್ ಕೆಲಸ ಇತ್ತು ಬೇವ. ಬೆಳಿಗ್ಗೆಯಿಂದನ ಒದ್ದಾಡಕ್ ಕುಂತಿದ್ರು ಅವರು. ಅದಕ್ಕೆ ಅವರು ಹೇಳೇ ಹೋಗ್ಯಾರ, ಅತ್ತಿ ಮಾವನ ಕುಂದರ್ಸು, ನಾ ಸಾಯಂಕಾಲ ಲಗುನ ಬರ್ತೀನಿ ಅಂತ ಹೇಳೇ ಹೋಗ್ಯಾರ. ಕುಂದ್ರಿ ಬೇ. ಹೌದಾ? ಆತ್ ತಗೋರ್ಬಾ, ನಾವು ಇವತ್ತು ಹೋಗ್ತೀವಿ, ಇನ್ನೊಂದು ಬರ್ತೀವಿ ತಗೋ. ಏನು ಈಗ ನೀನು ಬಾ ಮನೀಗ, ಒಂದು 2 ದಿನ ಇದ್ದೋಗಂತಿ ಬಾ. 2 ದಿನನ? ಆತ್ ತಗೋಬೇವಾ, ಕೇಳ್ತೀನಿ. ಆತ್ ತಗೋರ್ಬಾ, ಕೇಳಿ ನೋಡಿ ಬಾ. ಮಗಳ ಬರ್ತೀವವ ನಾವು. ಅಲ್ಲ ನಿಮ್ಮ ಅವ್ವ ಅಪ್ಪ ಎಲ್ಲಿ ಹೋದ್ರ? ಅಯ್ಯ ದೇವ್ರಿ, ಹಾಲು ತರೋಷ್ಟ್ರೊಳಗೆ ಹೋಗೇ ಬಿಟ್ರ? ಇಲ್ರಿ, ಅಪ್ಪಗೆ ಅರ್ಜೆಂಟ್ ಕೆಲಸ ಇತ್ತಂತ ಅದಕ್ಕೆ ಹೋದ್ರ ಅವರು. ಹೌದೇನ? ಪಾಪ ದೊಡ್ಡ ಮಂದಿ ಮತ್ತ ಅಜ್ಜ ಕೆಲಸ ಇರ್ತಾವ ಬಿಡು. ಹೋಗುವ, ನೀನು ಒಟ್ಟು ಅಡ್ಡಾಗಿ ಮಕ್ಕಂಡು ಎದ್ದೇಳು, ನಾ ಫೋನ್ ಹುಡುಕಿ ಕೊಡ್ತೀನಿ. ಹಾಲು ಕುಡಿತೀಯೇನು? ಬ್ಯಾಡ್ರಿ, ನೀವ ಕುಡೀರಿ. ಹೋಗ ನನಗರ ವಾಷಿಂಗ್ ಮಷಿನ್ ಬಂತವ ಯವ್ವ. ವಾಷಿಂಗ್ ಮಷಿನ್ ಬಂದಿದ್ದ ತಳ ನನಗರ ಫುಲ್ ಖುಷಿ ಆಗ್ಬಿಟ್ಟತಿ. ಇದ ಖುಷಿಗೆ ಹಾಲು ಕುಡಿದ್ಬಿಡ್ತೀನಿ ಒಂದು ಗ್ಲಾಸ್. ಅಬ್ಬಾ ಏನಾರು ರುದ್ರಣ್ಣ, ರೊಕ್ಕಿಲ್ಲ ಅಂತಿದ್ರಿ, ಈಗೇನಿದು ಹೊಸ ವಾಷಿಂಗ್ ಮಷಿನ್ ತಂದ್ಬಿಟ್ಟಿರ್ ಬಿಡಪ್ಪ. ಅಯ್ಯ ರೇಷ್ಮವ್ವ, ನಂಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ನಾನು ಈಗ ಬಂದಾನೆ ಕೆಲಸದಿಂದ. ಇದು ಏನ್ ತಂದಾರ ಏನ ಇವ್ರು? ತಡಿ ಕೇಳ್ತೀನಿ. ಲೇ ಸುಮಿತ್ರಿ, ಏನ್ಲೇ ಇದು? ಅಯ್ಯೋ ದೇವ್ರೆ, ನಿಮಗ್ ಗೊತ್ತಿಲ್ಲನು? ಇವತ್ತು ಬೀಗ್ರು ಬಂದಿದ್ರು. ಬೀಗ್ರು ಬಂದು ಮಗಳಿಗೆ ವಾಷಿಂಗ್ ಮಷಿನ್ ಕೊಡಿಸಿ ಹೋಗ್ಯಾರ, ಗೊತ್ತನ? ಈ ಸೌಕಾರ ಮನಿ ಮಗಳಾಕಿ ಮತ್ತೆ ವಾಷಿಂಗ್ ಮಷಿನ್ ಕೊಡ್ತಾರು, ಇನ್ನೊಮ್ಮೆ ಫ್ರಿಜ್ಜು ಕೊಡ್ತಾರು, ಕಾರು ಬೈಕು ಅದು ಇದು ಕೊಡ್ತಾರ. ಮತ್ತ ಅವ್ರ ಮಗಳಿಗೆ ಅವ್ರು ಕೊಟ್ಟಾಗ ನಾವೇನ್ ಬ್ಯಾಡನ್ನ ಕಕ್ಕೇತೇನವ ಜಯವ? ಹೌದಿಲ್ವಾ? ಪ್ರೀತಿಯಿಂದ ಕೊಟ್ರ ಬ್ಯಾಡನ್ನ ಆಗಂಗಿಲ್ಲ ಬಿಡು. ಅವ್ರ ಮಗಳು ಅವ್ರ ಇಷ್ಟ. ಅದಂತಿ. ನಾನು ಇವತ್ತು ಬೆಳಿಗ್ಗೆ ಹೊಲಕ್ ಕೊಟ್ಟಿದ್ವಾ ನಾವು, ರೇಣಿ ಹೊಲಕ್ಕ. ಅವಾಗ ನೋಡಿದ್ವಿ ನಿಮ್ಮನ್ನ. ಅದು ಟಾಟಾ ಎಸಿ ಗಾಡಿ ಒಳಗೆ ಹಾಕೊಂಡ್ ಬಂದಿದ್ದು ನೋಡ್ರಿ. ಮತ್ತೆ ಅರ್ಜೆಂಟ್ ಕೆಲ್ಸಕ್ಕೆ ಹೋಗುದಿತ್ವಾ, ಅದಕ್ಕೆ ಈ ಕಡೆ ಬರಕ್ಕಾಗಲಿಲ್ಲ. ಏನ್ ತಂದಾರ ಏನ ಅಂತ ಈಗ ಬಂದ್ವಿ ನಾವು. ಕುಂದರೇವಾ ನಿಂತ ಮಾತಾಡಕ್ ಕುಂತಿರಲ್ಲ. ಒಟ್ಟು ಚಾ ಮಾಡ್ಕೊಂಬರ್ತಾನಿ, ಚಾ ಕುಡಿರಂತ. ಆಗ್ಲೇ ಸಂಜೆ 6 ಆಗೈತಿ. ಬ್ಯಾಡೇಕ ಕುಡ್ದ ಬಂದೇವ್ ನಾವು. ಚಾ ಎಲ್ಲ ಆಗ್ಬಿಟ್ಟತಿ. ಈಗ ನೀ ಚಾ ರಾಡಿ ತಕೊಂಡು ಕುಂದ್ರಾಕ ಹೋಗ್ಬೇಡ.
ಸೊಸಿ ಬಂದ್ಮೇಲೆ ಅದೃಷ್ಟ ಕುಲಾಯಿಸಿ ಬಿಡು ಇದ್ದಂತ ಮನಿದು ಮತ್ತೇನೈತಿ ಅದೃಷ್ಟ ಅದೃಷ್ಟ ಬಿಡುವ ಎಲ್ಲ ನಮ್ಮ ಸುಚಿತ್ರ ಕಾಲ್ಗುಣ ನೋಡುವ. ಅವಿನಾಶ್ ಎಲ್ಲೋಗ್ಯಾನ? ಕೆಲ್ಸಕ್ಕೆ ಹೋಗ್ಯಾನವ. ಸಾಯಂಕಾಲ 6:30 ಹಂಗತೆ ಬರ್ತಾನ. ಹೌದಾ ಅದಂತೀನಿ ನಾನು. ಬರ್ಲಿ ತಗೋರವ, ನಾವು ಬರ್ತೀವಿ ತಗೋ. ಕುಂದ್ರಿ ಹೋಗ್ರಂತಿ. ಈ ಫ್ರಿಜ್ ಓಪನ್ ಮಾಡಿ ತೋರಿಸ್ತೀನಿ ಕುಂದ್ರಿ. ಓಪನ್ ಮಾಡಿ ತೋರ್ಸೋದೇನೈತಿ ಅದ್ರಾಗ? ಏನ್ ಹೇಳ್ತಿ ತಗೋರವ, ನೋಡಿದ್ವಿಲ್ಲ? ಇಲ್ಲ ಅರ್ಬಿ ತಂದು ತೊಳೆದ ತೋರಿಸ್ಬಿಡು. ಹಿಂಗ್ ನೋಡ್ತಾರಿ ತೊಳೆಯೋದು ಹಿಂಗ್ ಗೊಣೆ ಹಾಕುದು ಅಂತ. ಸುಮ್ಕಿರ ನಿಮ್ಮಾರ ಓಟು ಖುಷಿನೇ ಇಲ್ಲ ನೋಡ್ರಿ. ಒಟ್ಟು ಖುಷಿ ಪಡ್ರಿ. ಬೀಗ್ರು ಇಂಥವೆಲ್ಲ ತಂದು ಕೊಟ್ಟಾಗ ನಾವೆಲ್ಲ ತಗೊಳಕ್ ಹಾಕಿದ್ದಿಲ್ಲ. ಪಾಪ ನಮ್ಮ ಸುಮಿತ್ರ, ನಾನ್ ನೋಡಿ ನನ್ನ ಹೆಸರು ಹೇಳಕುಂತಾನೆ. ಸುಚಿತ್ರ ಸುಮಿತ್ರ ಎರಡು ಒಂದ ಬಂದ್ಬಿಡ್ತಾವು. ನಮ್ ಸುಚಿತ್ರ ಕಾಲ್ಗುಣದಿಂದ ಇದು ಒಂದು ಬಂದೈತಿ. ಮತ್ತೆ ಖುಷಿ ಪಡ್ಲಾರ್ದಂಗ ಇರಾಕೈತೆ ನಿಮ್ಮಂಗನ. ಸುಮ್ಕಿರಿ ನೀವು. ಏನ್ ಮಾಡ್ತೀರಿ ನೋಡು. ಅಂತೂ ಅರ್ಬಿ ತೊಳೆಯ ಚಿಂತಿನೇ ಇಲ್ಲ ಬಿಡು. ನಾವು ಬಿಸ್ಲಾಗ ಹೊಳಿದಂಡ ಕುಂತ ಅರ್ಬಿ ತೊಳೆಯೋದು, ಇಲ್ಲಾಂದ್ರೆ ಇಲ್ಲೇ ನಳದ ಕಟ್ಟಿಗೆ ಹೋಗಿ ಅರ್ಬಿ ತೊಳೆಯೋದು. ಯವ್ವ ನಮ್ದು ರಾಡಿ. ಪುಣ್ಯ ಮಾಡಿರವ ನೀವು. ಇರ್ಲಿ ತಗೋರವ, ನಾವು ಬರ್ತೀವಿ. ಬರ್ರಿ. ನೋಡ್ದಿನ ಜೇಕ ಎಂತ ದೊಡ್ಡ ವಾಷಿಂಗ್ ಮಷಿನ್ ಕೊಡ್ಸಾರ. ನನಗನ್ನಿಸ್ತಂಗ ಅವಿನಾಶ ಇದ್ದಂತ ಮನಿದು ನೋಡಿನ ಮಾಡ್ಕೊಂಡಾನ ಅನಸ್ತತಿ. ಹೆಂಗ್ ಕುಂತ ನೋಡು ವಾಷಿಂಗ್ ಮಷಿನ್ ಮುಂದ. ಮತ್ತೆ ಈಡನ್ ರೊಕ್ಕ ಆಸ್ತಿ ನೋಡಿ ಮಾಡ್ಕೊಂಡಾನ ಅನಸ್ತತಿ. ಅದಕ್ಕೆ ವಾಷಿಂಗ್ ಮಷಿನ್ ತಗೊಂಡು ಇಟ್ಕೊಂಡಾನ. ಹೌದು, ಬಾ ಹೋಗುನು ಊರ್ ಮಂದಿ ಎಲ್ಲ ಹೇಳುನು. ಸುಚಿತ್ರ ಏನ್ರಿ ಅತ್ತಿ? ಏನಿಲ್ವಾ ಏನಿಲ್ಲ, ನೀ ಗಾಬ್ರಿ ಬೇಡ. ಅದು ಊಟಕ್ಕ ಏನ್ ಮಾಡ್ಲಿ ಅಂತ ಕೇಳಾಕ್ ಕುಂತ ನೀವು. ಯವ್ವ ಬೆಂಡಿಕಾಯಿ ಮಾಡ್ಬೇಕು. ಹಲ್ಕಟ ಬೇಡ, ಬೆಂಡಿಕಾಯಿ ತಿನ್ನಂಗಿಲ್ಲ ನಿಮ್ಮ ಅತ್ತಿಗೆಮ್ಮ. ಬೆಂಡಿಕಾಯಿ ಮಾಡ್ಬೇಕಂತ ವಾರಕ್ಕೊಂದು 20 ಸಲ ತಿಂತಿಯಲ್ಲ ಬೆಂಡಿಕಾಯಿ. ಮತ್ತೆ ಬೆಂಡಿಕಾಯಿ ಅದೇಂತ ತಿಂತಿಲ್ಲ. ಈಗ ಬೆಂಡಿಕಾಯಿ ಪಿಂಡಿಕಾಯಿ ಮಾಡಂಗಿಲ್ಲ ನಾನು. ಚಲೋ ತಗಿ ಹೀರಿಕಾಯಿ ಪಲ್ಯ ಮಾಡ್ಲೇನವಾ? ಮಸ್ತ್ ಅದಾವು, ಮಸ್ತ್ ರುಚಿ ಅನಸ್ತತಿ ಬಿಸಿ ರೊಟ್ಟಿಗ. ಮಾಡ್ಲೇನ? ಹೂ ರೇತೀರಾ ತಗೋರಿ. ನಾ ಕೊಡ್ಲೇನ್ರಿ? ಬ್ಯಾಡ ತಗೋರವ ಬ್ಯಾಡ, ನೀ ಕುಂದ್ರು ನಾ ಮಾಡ್ತೀನಿ. ಅವಿನಾಶ ಬಂದೇನಪ್ಪ, ಚಾ ಮಾಡ್ಕೊಡ್ಲೇನು ಇಬ್ರಿಗೂ? ಅದು ಹಂಗಿರ್ಲಿ ಯವ್ವ. ಇದೇನಿದು ವಾಷಿಂಗ್ ಮಷೀನ್ ತಗೊಂಡು ಹೋಗ್ಲಿಲ್ಲ ಅವರು? ಹಂಗಲ್ಲ ಅವರು, ನಾವು ಎಲ್ಲ ಒಂದ ಮನೆಯವ್ರು ಇದ್ದಂಗೆ ಇರ್ಬೇಕು. ಈಗ ತಂದಾರ ಅವರು. ಏನ ಅವ್ರಿಗೆ ತಗೊಂಡು ಹೋಗ್ಬಿಡ್ರಿ, ನಮಗ್ ಬೇಕಾಗಿಲ್ಲ, ನೀವೇ ಇಟ್ಕರಿ ಅಂತ. ಅದೇ ಹಿಂಗಲ್ಲ, ಅವ್ರ ಮನ್ಸಿಗೆ ಬ್ಯಾಸರಾಗಂಗಿಲ್ಲ. ಅವ್ರ ಮಗಳದಾಳ ಈಗ. ಅವ್ರ ಮಗಳು ಇಲ್ಲೇ ಅದಾಳ. ಅವ್ರ ಮಗಳ ಮನಿ ಇದು, ಅವ್ರು ಇಷ್ಟ ಬಂದಂಗೆ ಇರ್ತಾರ. ನಾವೆಲ್ಲ ಬ್ಯಾಡ ಅನ್ನಕ್ಕಾಗಂಗಿಲ್ಲ. ನೀ ಸುಮ್ಕಿರ್ಲ ಮಗ. ಯವ್ವ ಊರ್ ಮಂದಿ ಏನ್ ಮಾತಾಡ್ತಾರ ಅನ್ನೋದು ಗೊತ್ತೈತಿ ನಿನಗ? ಆಸ್ತಿ ಅಂತಸ್ತು ನೋಡಿ ಮದ್ವಿ ಆಗಿವಿ ಅಂತಾರ. ಹಂಗಿಲ್ಲ ಅನ್ನಿಸ್ಕೊಂಡು ಬಾಳೆ ಮಾಡ್ಬೇಕನ? ನೋಡವಾ, ನಮ್ ಕೈಲಾದಷ್ಟು ನಾವು ಮಾಡ್ಬೇಕು. ಏನ ಮನುಷ್ಯರ ಅಂದ್ಮೇಲೆ ಸ್ವಾಭಿಮಾನ ಇರ್ಬೇಕು. ಸ್ವಾಭಿಮಾನ ಎಲ್ಲಿಟ್ಟಿಲ್ಲ, ಅದು ಸ್ವಾಭಿಮಾನ ತೋರ್ಸೋಟು. ವಾಷಿಂಗ್ ಮಷೀನ್ ಐತಿ ಅಂದ್ರ ಒಂಥರ ಮರ್ಯಾದೆ ಜಾಸ್ತಿ ಕೊಡ್ತಾರ ನಮ್ಮ ಊರಾಗ. 1-2 ದಿನ ಮಾತಾಡ್ತಾರಪ್ಪ, ಆಮೇಲೆ ಮಾತಾಡ್ತಾರನು. ಸುಮ್ಕಿರ್ಲ ನೀವು. ಸುಚಿತಾ ಸ್ವಲ್ಪ ನೀರ್ ತಗೊಂಬ. ಸುಚಿ ಅಲ್ಲ, ನಾ ಇಷ್ಟು ಹೇಳಿದ್ರು ಹಂಗ ಹೊಂಟಾಳ. ಈ ವಾಷಿಂಗ್ ಮಷೀನ್ ಬ್ಯಾಡ್ ನಂಗೆಲ್ಲ ಇಲ್ಲೇ ಇಡಿಸ್ಕೊಂಡಾಳ. ಏನಾತಿಕೀಗ? ತಾನಾಗೆ ಮಾತು ಬಿಟ್ಟಾಳ, ತಾನಾಗೆ ಮಾತಾಡ್ಲಿ. ಅಲ್ಲಿವರೆಗೂ ನಾನು ಮಾತಾಡಂಗಿಲ್ಲ. ಲೋ ಮಗ. ಅಲ್ಲ ಬೇಯವ್ವ, ಅಣ್ಣ ಅತ್ತಿಗೆಮ್ಮ ಹಿಂಗೆ ಜಗಳ ಆಡಕುಂದ್ರ ಅತ್ತಿಗೆಮ್ಮ ಎಷ್ಟು ನಕ್ಕೊಂತಿರ್ತಿದ್ರು. ಅಣ್ಣ ನೋಡಿ ಎಷ್ಟು ಸಿಟ್ಟಾದ್ರಲ್ಲ. ಬೇಕಂತಲ್ಲ ನಾನು ಮಾಡಿದ್ದದೆಲ್ಲ ನಾನು ಮಾಡಿದ್ದು. ಅವರಿಬ್ರು ಒಟ್ಟಾಗಿ ಇರಬಾರ್ದು. ಅವರಿಬ್ರು ಹಿಂಗ ಹಾವು ಮುಂಗ್ಸಿ ತರ ಜಗಳ ಆಡ್ತಿರ್ಬೇಕಲ್ಲ. ಹಂಗಂದ್ರೆ ನಮ್ ಬೇಳೆ ಕಾಳು ಬೇಯೋದು. ಈಗ ಅವ ದುಡ್ದು ತಂದು ಕೊಟ್ಟಿದ್ರೊಕ್ಕ ನಮ್ಮ ಮನೆಗೆ ಆಕೈತಿ. ಇಲ್ಲಿ ಮಾಡಿ ಹಾಕೋರು ಯಾರು? ಈಕಿ ಕೆಲಸದಾಕೆ ಹಂಗ ಮನೆಗೆ ದುಡಿತಾಳ, ಅವ ಹೊರಗೆ ಹೋಗಿ ದುಡಿತಾನ. ಬಿಟ್ಟಿ ಫ್ರೀಯಾಗಿ ಇಬ್ರು ಕೆಲಸದವ್ರು ಸಿಕ್ಕಾರಲ್ಲ, ಅದಕ್ಕ ಇಬ್ರಿಗೂ ಎತ್ ಕಟ್ಟೇನಿ. 2 ಸಿಟ್ನಾಗದಾವ್. ಬಾ, ಇದಕ್ಕೂಸಿಗ ಏನಾರ ರುಚಿಯಾಗಿ ಮಾಡ್ತೀನಿ, ತಿನ್ನನ್ ಬಾ. ನೀ ಏನ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತೈತಿ ನೋಡ್ಬೇವ. ಹೂಲ ಮತ್ತ ನಾನಂದ್ರೆ ಏನ್ ಸುಮ್ನೆ ಹಂಗ ಮದುವೆಯಾಗಿ ಬಂದ್ಬಿಟ್ರು ಆಕಿ ಮಂಜವಾದ ಏಟ್ ಎಗರಾಡ್ತಿದ್ಲು ನೋಡು. ನನ್ನ ಮುಂದೆ ಯಾವ ಆಟನೂ ನಡೆಯಂಗಿಲ್ಲ. ಇಬ್ರು ಗಂಡ ಹೆಂಡತಿಗ ಜಗಳ ಹಚ್ಬಿಟ್ಟೇನೀಗ. ಆ ಜಗಳ ಏನೋ ಒಟ್ಟು ಜೋರಾಗ್ಬೇಕಂದ್ರೆ ನಾವ್ ಯಾರ ಮನೆಗೆ ಇರಬಾರ್ದು. ಏನು, ನಾಳೆ ಬೆಳಿಗ್ಗೆ ನಾನು ಒಟ್ಟು ಊರಿಗೆ ಹೋಗ್ಬಿಡ್ತೀನಿ. ಇಲ್ಲೇ ಬಾಜುಕ ನಮ್ಮ ತಂಗಿ ಮನಿಗ. ಸಾಯಂಕಾಲ ಬರ್ತೀನಿ. ನೀನು ಕಾಲೇಜ್ ಹೋಗ್ತಿ, ಕಾವ್ಯನ ಹೋಗ್ಬಿಡ್ತಾಳ. ನಿಮ್ಮಪ್ಪ ಹೊಲಕ್ಕೆ ಹೋಗ್ತಾನ ದುಡ್ಯಾಕ. ಮತ್ತೆ ಯಾರು ಇರ್ತಾರ ಮನ್ಯಾಗ? ಇವ್ರಿಬ್ರ ಬಾಯ್ ದೊಡ್ಡದಾಗಿ ಜೋರ್ ಜಗಳನ ಆಗ್ಬಿಡ್ತತಿ. ಏನು ಹೆಂಗೈತಿ ಪಿಲಾನ? ಬಾರಿ ಬಿಡ್ಬೇಯವ್ವ ನೀನು. ನಿನಗ ದೊಡ್ಡ ಒಂದು ಜಗಳ ಕಿಡ್ಡಿ ಹಚ್ಚೋ ಸಾವಿತ್ರಮ್ಮ ಅಂತ ಹೆಸರು ಕೊಡ್ಬೇಕು ನೋಡ್ಬೇ. ಹಂಗತೆ ಪ್ಲಾನ್ ಮಾಡ್ತೀನಿ ನೀನು. ಹಲ್ಕಟ ಬಾಡ್ಯಾ ನಡಿ ಸುಮ್ಕ. ಹಣೆ ಬಾರ ಇದು ಏನಾತಿದು ಅಂತೀನಿ ನಾನು. ತಡಿ, ಶೀಲಾಗರ ಫೋನ್ ಮಾತಾಡ್ತೀನಿ. ಎತ್ತವಳ್ಳು. ಹಾ, ಹಲೋ ಶೀಲಾ. ಹೌದಾ, ವೆಯ್ಟ್. ಕಿರಣ ಫೋನ್ ಒಳಗದಾನ. 2 ನಿಮಿಷ ತಡಿ. ಹಲೋ, ಹೇಳ ಕಿರಣ, ಏನಾತ? ಏನಿಲ್ಲ, ಹಂಗ ಫೋನ್ ಹಚ್ಚಿದ್ದೆ. ನೀ ಯಾರ ಜೋಡಿ ಹೊರಗ್ ಬಂದಿ? ಅದೇ ಚಂದ್ರು ಕರ್ಕೊಂಡ್ ಬಂದಿದ್ದ. ಅಲ್ಲ, ನಿನಗೆ ಏನಾರ ಬೇಕಂದ್ರೆ ನಂಗ ಹೇಳ್ಬೋದಿತ್ತಲ್ಲ. ಅವನಿಗೆ ಯಾಕೆ ಹೇಳ್ದಿ? ಅವನು ಸರಿ ಇಲ್ಲವಾ? ಏನ ಈಕಿ ಶೀಲಾ? ನಾನು ಸ್ವಲ್ಪ ಟ್ರಿಪ್ಗೆ ಹೊಂಟೀನಿ 2 ದಿನ. ನಂಗೆ ಅರ್ಬಿಗ ರೊಕ್ಕ ಕೇಳಿದ್ದೆ ನಾನು, ನೀ ಕೊಟ್ಟ್ಯಾ? ಕೊಡ್ಲಿಲ್ಲ. ಚಂದ್ರು ಕೊಡಿಸ್ತೀನಿ ಬಾ ಅಂದ, ನಾ ಬಂದೆ ಅಷ್ಟೇ. ಅದ್ರಾಗ ನಂಗೆ ಬೆಸ್ಟಿ, ನನ್ ಭಾಳ ಬೆಸ್ಟ್ ಫ್ರೆಂಡ್ ಅವ. ನೀ ಏನೇನಾರ ಅನ್ಕೋಬೇಡ ಅಷ್ಟೇ. ನಾ ಏನ್ ಅನ್ಕೊಲಿ ಶೀಲಾ, ನಾನು ನೀನು ಮದ್ವಿ ಆಗಕ್ಕುಂತವಿ. ಮದುವೆಯಾಗ ಹುಡುಗಿ ನೀನು ಕಾಳಜಿ ನಾ ತಗೋಬಾರ್ದೇನೋ? ಈಗೇನು ಡ್ರೆಸ್ಸಿಗೆ ರೊಕ್ಕಲ್ಲ, ತಗೋ ಹಾಕ್ತೀನಿ. ಹಾಕ್. ಎಷ್ಟು, ಒಂದು 10,000 ಹಾಕ್ತೀಯಾ? ಇಲ್ಲ, ಪೇಮೆಂಟ್ ಆಗಿಲ್ಲ ಅಂದ್ರೆ ಬಾಡ್ಗಿ ರೊಕ್ಕೆಲ್ಲ ಯಾವ ಬಂದಿಲ್ಲ. ಈಗ ಸದ್ಯ ಒಂದು 6,000 ಹಾಕ್ಲೇನ? ತಗೋ, ನಿನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕು. ನಾನು ಮತ್ತೆ ಬೇಕಂದ್ರೆ ಹೇಳ್ತೀನಿ. ತಗೋ. ಬಾಯ್ ಸ್ವೀಟ್ ಹಾರ್ಟ್, ನಾನು ಮತ್ತೆ ಕಾಲ್ ಮಾಡ್ಲಾ? ಆಯ್ತಾಯ್ತು. ಆದ್ರೆ ಆ ಚಂದ್ರನ ಮೊದ್ಲು ಮನೆಗೆ ಕಳಿಸ್ಬಿಡು. ಅವನ ಜೋಡಿ ಸುತ್ತಾಡ್ಬೇಡ. ಓಕೆ ಕಿರಣ್, ಬಾಯ್. ಇವಾಗಿನ ಕಾಲದ್ದು ಹುಡುಗರು ಬರೋಬ್ಬರಿ ಇರಂಗಿಲ್ಲ, ಈಕಿ ತಿಳ್ಕೊಳಂಗಿಲ್ಲ. ಈಗ 6,000 ಫೋನ್ ಪೇ ಮಾಡಿಬಿಟ್ರೆ ನನ್ನ ಅಕೌಂಟ್ ಒಳಗೆ ಇರೋದು 8,000. ನಾನು ನನ್ನ ಖರ್ಚಿಗೆ ಏನು ಮಾಡ್ಕೊಲಿ? ಇನ್ನೂ 8 ದಿನ ಐತಿ ಬಾಡ್ಗಿ ಬರಕ. ಅಯ್ಯೋ ದೇವ್ರೆ.
ಈಗ ಸದ್ಯಕ್ಕೆ ಫೋನ್ಪೇ ಮಾಡಿಬಿಡ್ತೀನಿ. ಹಾಂ, ಹೋತ್ ರೊಕ್ಕ. ಯಾರಿಗಾರ ಬ್ಯಾರ್ಯಾರಿಗೆ ಮಾಡಿದ್ನೆ ನಾನು ಫೋನ್ಪೇ? ನನ್ನ ಮದುವೆಯಾಗೆ ಹುಡುಗಿ, ನನ್ನ ಪ್ರೀತಿ ಹುಡುಗಿ ಆಕಿಗೆ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ಕೊಡ್ಬೇಕು? ಹೋಗ್ಲಿ ಬಿಡು, ಹೋಗ್ಲಿ. ಕಿರಣ, ಏನು ಹೇಳು? ಏನಿಲ್ಲ, ಇವತ್ತು ಚಿಕನ್ ಮಾಡಿವಿ ಊಟಕ್ಕೆ, ಬರ್ತೀನೋ? ನೀನು ಮಾಡಿದ್ದು ಚಿಕನ ಯಾವ ನಾಯಿ ತಿಂತತಿ? ನೀನ ತಿನ್ಕೋ. ಜಾಸ್ತಿ ಎಗರಾಡ್ಬೇಡ, ಅನ್ನದ್ಮೇಲೆ ಸೊಕ್ಕ ತೋರ್ಬೇಡ. ಏನೋ ರೋಗಿಷ್ಟ ಆಗಿ ಆಮೇಲೆ ಬಾ ಊಟ ಮಾಡು. ನಮ್ಮವ್ವ ಕರೆ ಕುಂತಾಳ. ನಮ್ಮಿಬ್ಬರ ಜಗಳದಾಗ ನಮ್ಮ ಅವ್ವನ ಯಾಕೆ ದ್ವೇಷ ಮಾಡ್ತೀನಿ ನೀನು? ನೀನನ್ನ ಬ್ಯಾಡ ನಂಗಿಲ್ಲ. ನಿಮ್ಮ ಅವ್ವನ ಹೌದಿಲ್ಲ ಮುಂದೆ ನಿಂತು ಕಟ್ಟಿದ್ದು, ಅದಕ್ಕೆ ನಿಮ್ಮ ಅವ್ವನು ಬೇಡ, ನೀನು ಬೇಡ. ನಡ್ರಿ ನನ್ನ ಮನೆಯಿಂದ ಹೊರಗೆ. ಓಹೋ, ನಿಂದ ಮನಿ, ನಿಂದ ಮನಿ ಇದು. ಎಲ್ಲಿ ಸ್ವಲ್ಪ ಕಾಗದ ಪತ್ರ ತೋರ್ಸು ರಾಜ. ಕಿರಣ, ಕಾಗದ ಪತ್ರ ತೋರ್ಸು. ನಿನಗೆ ಯಾಕೆ ತೋರಿಸ್ಬೇಕು? ನಾನು ಯಾವ ಕಾಗದ ಪತ್ರನೂ ಯಾರಿಗೂ ತೋರಿಸೋ ಅವಶ್ಯಕತೆ ನನಗಿಲ್ಲ. ನಂದು ಮನಿ, ನನ್ನ ಮಾತು. ಏನು ನಿನ್ನ ಲಿಮಿಟ್ನಾಗ ನೀನ್ ಇರ್ಬೇಕಾ? ಜಾಸ್ತಿ ಎಗರಾಡಕ್ ಹೋಗ್ಬೇಡ. ಈ ಮನಿ ಯಾರ ಹೆಸರ್ಲೈತಿ, ಪ್ರಾಪರ್ಟಿ ಯಾರ ಹೆಸರ್ಲೈತಿ, ನಂಗೆಲ್ಲ ಗೊತ್ತು. ಜಾಸ್ತಿ ನೀನ್ ಎಗರಾಡ್ಬೇಡ. ಏನು ಈಗೇ ನೀನು ಊಟಕ್ಕೆ ಬರ್ತೀಯಾ ಬರಲ್ಲ ಅಷ್ಟ ಹೇಳು. ಬರಲ್ಲ. ನೀನು ಮಾಡಿದ್ದ ಅನ್ನ ನಾನು ಮುಟ್ಟಂಗಿಲ್ಲ. ಬೇಕಾಗಿಲ್ಲ ನನಗೆ. ನಾನು ಹೊರಗೆ ಹೋಗೇ ತಿಂತೀನಿ. ನಿನ್ನ ಕರ್ಮ ಇವತ್ತಿಂದ ಕಟ್ಟ. ನಾನು ನಿನ್ನ ಸಂಬಂಧ ಅಡಿಗೆ ಮಾಡಂಗಿಲ್ಲ, ಚಲ್ಲಂಗಿಲ್ಲ. ಏನು ನನ್ನ ಮನೆಯಾಗಿಂದ ಅಂದ್ರೆ ನಾನು ತಂದ ನೀರು ಒಂದು ಗ್ಲಾಸ್ ನೀರು ಕುಡಿಯಂಗಿಲ್ಲ ನೀನು. ಇವತ್ತ ಹೇಳಿ ನೋಡ. ಯಾವ ನಾಯಿಗೆ ಬೇಕು? ಹೋಗು. ತಿಳಿತೈತಿ, ಇನ್ನ ಒಂದ್ 2 ದಿನದಾಗ ತಿಳಿತೈತಿ ತಡಿ ನಿನಗ. ಏನ ಮನಿ ಅಂದ್ರೇನು, ಮನೆಗಿನ ಹೆಣ್ಮಕ್ಳ ಬೆಲೆ ಏನು ಅಂತ 2 ದಿನದಾಗ ತಿಳಿತೈತಿ. ನೆನಪಿಟ್ಕೋ. ಏನ್ ನೀನ್ ದೊಡ್ಡ ಸತಿ ಸಾವಿತ್ರಿ, ಸತಿ ಶಿರೋಮಣಿ ಎಲ್ಲ ಗೊತ್ತಾಗ್ಬಿಡ್ತತ್ ನನಗ. ನೀನಂತವ್ರನ್ನ ಎಷ್ಟು ಜನ ನೋಡಿಲ್ ನಾನು. ಹೋಗಲೇ ಲೇಗಿ ಅಂದಿ ಸರಿ ಇರಂಗಿಲ್ಲ ಕಿರಣ. 3 ಬಿಟ್ಟವ್ರನ್ನ ಹಿಂಗ ಅನ್ನೋದು ನಾನು. ಹೌದಾ? 3 ಬಿಟ್ಟವ್ರು ಯಾರು ಅಂತ ಗೊತ್ತಾಗ್ತತಿ. ಮಾಡ್ತೀನಿ ನಿನಗ. ಯವ್ವ, ಅದು ಚಿಕನ್ ಬಿರಿಯಾನಿ ಇನ್ನೂ ಒಂದು ತಾಟ್ ಮಾಡಿದ್ದಿಲ್ಲ, ಅದು ನನ್ನ ತಾಟ್ನಾಗ ನಿನ್ ತಾಟ್ನಾಗ ನೀಡ್ಕೊಂಡ್ಬಿಡ್ಬೆ. ಅವನಿಗ ಹಸುವಿಲ್ಲ ಅಂತ ಹೋಗ್ಲಿ ಎಲ್ಲರ ಶಟಿಲಿ. ಹಾ ಆತ್ ತಗೋರವ ಮಗಳ, ಬಾ. ಅಯ್ಯೋ ಇವಳ ಸೊಕ್ಕ ಅಲ್ಲ ತಂದು ಕೊಡ್ಬೇಕಿಲ್ಲ. ನನ್ನ ಕಡೆನೂ ರೊಕ್ಕ ಅಷ್ಟಿಲ್ಲ. ಏನು ಮಾಡ್ಬೇಕು? 1,000 ರೂಪಾಯಿದಾಗ ಕೇಳಿದಾಗ ಹ್ಞೂ ಅಂದಿದ್ರ 8 ದಿನ ಹೆಂಗೋ ಮ್ಯಾನೇಜ್ ಮಾಡ್ಬೋದಿತ್ತು. ಏನಾರ ಮಾಡಿದ್ರಾತು. ಎಲ್ಲಿರ ಸಾಲ ತೆಗಿಸ್ತೀನಿ. ಇವಳು ಮುಂದೆ ಮಾತ್ರ ಕೈ ಚಾಚಂಗಿಲ್ಲ. ಹೌದು ಮತ್ತೆ.